ಬೆದರಿಕೆಗಳಿಗೆ ಬಗ್ಗೋ ಪ್ರಶ್ನೆನೇ ಇಲ್ಲ. ಮತ್ತೆ ಶಿವಾಜಿ ಮೆರವಣಿಗೆ ಮಾಡ್ತೀವಿ ಅಂತ ಕಿಡಿಗೇಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಬಾರ್ದು. ಸರ್ಕಾರಕ್ಕೆ ನಾರಾಯಣ್ ಭಾಂಗಡೆ ಎಚ್ಚರಿಕೆಯನ್ನ ನೀಡಿರುವಂತದ್ದು. ನಾರಾಯಣ್ ಭಾಂಡಗೆ ಅವರು ರಾಜ್ಯಸಭಾ ಸದಸ್ಯರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಗಂಭೀರವಾದಂತಹ ವಿಷಯ ಇದು. ಕೇವಲ ಬಾಗಲಕೋಟೆಗೆ ಸಂಬಂಧಪಟ್ಟಂತದ್ದಲ್ಲ, ಇದು ಪೂರ್ಣ ಕರ್ನಾಟಕಕ್ಕೆ ಇದರ ಕಾವು ಹತ್ತದ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರಣೆ ಮಾಡ್ತಾ ಇದ್ದೇವೆ. ಅನೇಕ ಜನ ಇನ್ನೊಮ್ಮೆ ಮೆರವಣಿಗೆ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಸ್ತಾವನೆ ಇಟ್ಟಿದ್ದಾರೆ. ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಮುಂದೇನು ಆಗಬೇಕು ಅನ್ನತಕ್ಕಂಥದ್ದು ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡದ್ದು ಗೊತ್ತದೆ ಅವರಿಗೆ. ಡಿಜೆ ಹಳ್ಳಿಯಲ್ಲಿ ಏನಾಗಿದೆ, ಹೀಗಾಗಿ ಅವರು ಧೈರ್ಯ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜವನ್ನು ಎದುರಿಸಬೇಕಾದರೆ ಬಹಳಷ್ಟು ಸರಳವಾದಂತಹ ವಿಷಯ ಅಲ್ಲ. ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡುವುದನ್ನು ನಿಲ್ಲಿಸಿ ಯಾರೋ 4 ಮಂದಿ ತಾವೇ ತಮ್ಮ ಅಂಗಡಿಗಳನ್ನು ಸುಟ್ಟುಕೊಂಡು ನಾಳೆ ಸರ್ಕಾರದ ಮುಂದೆ ಹೋಗಿ ಲಕ್ಷಾಂತರ ರೂಪಾಯಿ ನಮ್ದು ಹಾನಿಯಾಗಿದೆ ಅಂತ ಅವರೇ ಹೇಳ್ಕೊಂಡು ಸರ್ಕಾರ ಕಡೆಯಿಂದ ದುಡ್ಡು ತಗೋತಾರೆ. ಸರ್ಕಾರ ಕೂಡ ಅವರಿಗೆ ದುಡ್ಡು ಕೊಡ್ಲಿಕ್ಕೆ ತಯಾರಾಗಿ ನಿಂತಿರ್ತದ. ಇದು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ. ಈ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಬಿಡ್ರಿ ನೀವು. ಶಿವಾಜಿ ಮಹಾರಾಜ್ ಅಂತ ಮೆರವಣಿಗೆ ಮೇಲೆ ಕಲ್ಲು ಆಗ್ತದಂತಂದ್ರೆ ಈಗ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂಬಂಧ 8 ಜನರನ್ನ ಬಂಧಿಸಲಾಗಿದೆ. ಇನ್ನಷ್ಟು ಜನರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಡಿಜೆಗೆ ಹಿಂದೂ ಯುವಕರು ಡ್ಯಾನ್ಸ್ ಮಾಡುವಾಗ ಕಲ್ಲು ತೂರಾಟ ನಡೆದಿದೆ. ಘಟನೆ ನಂತರ ಇಡೀ ಜಿಲ್ಲೆಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿಯ ಕಿಚ್ಚು ಈಗ ಹೊತ್ತಿ ಉರಿತಾ ಇದೆ. ಕಲ್ಲು ತೂರಾಟ ಘಟನೆ ಸಂಬಂಧ 8 ಜನರನ್ನ ಬಂಧಿಸಲಾಗಿದೆ ಇದಾಗಲೇ. ಇನ್ನು ಈ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಮುರುಗೇಶ್ ಮಾಹಿತಿಯನ್ನ ನೀಡ್ತಾರೆ. ಮುರುಗೇಶ್, ಇದು ಮತ್ತೊಂದು ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಸಂಘಟನೆಗಳು ಒಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಈಗ ಏನು ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಈಗಾಗಲೇ ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಆದಂತಹ ಉದ್ವಿಗ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇವತ್ತು ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ಇವತ್ತು ಮೆರವಣಿಗೆ ಸಮಯದಲ್ಲಿ ಕಲ್ಲು ತೂರಾಟ ಎಲ್ಲವೂ ಸಂಬಂಧಪಟ್ಟಂತೆ ಇವತ್ತು ಹಿಂದೂ ಸಂಘಟನೆಗಳಿಂದ ಈಗಾಗಲೇ ಒಂದು ಸಭೆ ಆರಂಭವಾಗಿತ್ತು. ಈ ಸಭೆಯಲ್ಲಿ ಕೂಡ ರಾಜ್ಯಸಭೆಯ ಸದಸ್ಯ ಆಗಿರ್ತಕ್ಕಂಥ ನಾರಾಯಣ್ ಬಾಂಡ್ಗೆ ಅವರು ಕೂಡ ಭಾಗಿಯಾಗಿದ್ರು. ಸಭೆಯ ಬಳಿಕ ಮುಕ್ತಾಯದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಮಸೀದಿ ಬಳಿ ಪೊಲೀಸ್ ವಾಹನವಿದ್ರೂ ಕೂಡ ಪ್ರತಿನಿತ್ಯ ಒಂದು ಡಿಆರ್ ವಾಹನವಿರುತ್ತೆ ಮತ್ತು ಇಂತಹ ಸಂದರ್ಭದಲ್ಲಿ ಕೂಡ ಮತ್ತು ಚಪ್ಪಲಿ ಮತ್ತು ಕಲ್ಲುಗಳು ಹೇಗೆ ಮಸೀದಿಯಿಂದ ಹೊರಗಡೆ ಬಂದು ಎಂಬ ಮಾತನ್ನು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾತ್ರಿ ಸಮಯದಲ್ಲಿ ಮತ್ತು ಯಾವುದೇ ಅವರು ಪ್ರಾರ್ಥನೆ ಮಾಡುವಂತ ಸ್ಥಿತಿ ಇರೋದಿಲ್ಲ. ಆದ್ರೆ 10 ಗಂಟೆ ಸುಮಾರಿಗೆ ಇಷ್ಟು ಜನ ಈ ಪ್ರಾರ್ಥನಾ ಮಂದಿರದಲ್ಲಿ ಯಾಕಿದ್ರು ಅನ್ನೋದು ಒಂದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಕಾಂಗ್ರೆಸ್ ಒಂದು ಪಕ್ಷದ ಸರ್ಕಾರ ಮುಸ್ಲಿಂ ಪರವಾಗಿದೆ. ಹೀಗಾಗಿ ಅವ್ರಿಗೆ ಯಾವುದೇ ರೀತಿಯಾಗಿ ಭಯ ಇಲ್ಲಾರದ ನಿಟ್ಟಿನಲ್ಲಿ ಇವರು ಈ ರೀತಿಯಾಗಿ ಒಂದು ಘಟನೆಗೆ ಕಾರಣ ಆಗಿದ್ದಾರೆ. ನಿಷೇಧಾಜ್ಞೆ ಜಾರಿ ಮಾಡಿದ್ರು ಕೂಡ ಇವತ್ತು ಶಿವಾಜಿ ಜಯಂತಿಯಲ್ಲಿ ಒಂದು ಸಭೆ ಆರಂಭ ಮಾಡಿದ್ರು. ಈಗ ನಾಳೆ ಮತ್ತೆ ಇವತ್ತು ಸಭೆ ನಡೆಸಿ ಮತ್ತೆ ಇನ್ನೊಮ್ಮೆ ಶಿವಾಜಿ ಜಯಂತಿಯ ಮತ್ತೆ ಮೆರವಣಿಗೆಯನ್ನು ಮಾಡುವುದಾಗಿ ಈಗಾಗಲೇ ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕ ನಾರಾಯಣ್ ಮಾಂಡಗೆ ಅವರು ಹೇಳಿದ್ರು. ಸಭೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಮತ್ತು ಇಲ್ಲಿನ ಸಾಕಷ್ಟು ಜನರು ಕೂಡ ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಈಗ ಮತ್ತೆ 2ನೇ ಸುತ್ತಿನ ಸಭೆ ನಡೀತಾ ಇದೆ. 2ನೇ ಸುತ್ತಿನ ಸಭೆಯಲ್ಲಿ ಮತ್ತೆ ಇನ್ನೊಮ್ಮೆ ಮತ್ತೆ ಶಿವಾಜಿ ಇವತ್ತಾಗಿರ್ಬೋದು ನಿಷೇಧಾಜ್ಞೆ ಜಾರಿ ಇದ್ರು ಕೂಡ ಪೊಲೀಸರು ಅದನ್ನು ವಾಪಸ್ ತಗೋಬೇಕು, ಇಲ್ಲವಾದ್ರೆ ಇವತ್ತೇ ನಾವು ಮತ್ತೆ ಶಿವಾಜಿ ಜಯಂತಿ ಮೆರವಣಿಗೆಯನ್ನು ಮಾಡ್ತೀವಿ ಎಂಬ ಮಾತನ್ನು ಕೂಡ ನಾರಾಯಣ್ ಬಾಂಡ್ಗೆ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಗಾಯತ್ರಿ, ಹಾಗಿದ್ರೆ ಈ 8 ಜನ ಏನ್ ಬಂಧಿತ ಆರೋಪಿಗಳಿದ್ದಾರೆ, ಇನ್ನೂ ಕೆಲವರನ್ನ ಬಂಧಿಸುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಪೊಲೀಸರಿಗೆ ಈಗ ಒಂದ್ ಕಡೆ ಕೂರೋಕಾಗ್ತಿಲ್ಲ ಅಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ. ಇನ್ನು ಹಿಂದೆ ಈ ಕೆಲವೊಂದಷ್ಟು ವರ್ಷಗಳ ಹಿಂದೆ ಅಥವಾ ಏನಾದ್ರೂ ಈ ರೀತಿಯಾಗಿ ನಡೆದಿತ್ತ ಘಟನೆಗಳು ಇಲ್ಲಿ ಅಂತ?
ಗಾಯತ್ರಿ, ಈಗಾಗಲೇ ತನ್ವೀರ್ ಎಂಬಾತ ಏನು 24 ವರ್ಷದ ಈ ಯುವಕನಿಂದ ಈ ರೀತಿಯಾಗಿ ಒಂದು ಘಟನೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಯಾಗಿ ಮತ್ತು 7 ಜನ ಅವರ ಒಂದು ರೀತಿಯಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು. ಆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕೂಡ ಅವರ ಮೇಲೆ ಈಗಾಗಲೇ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ಹಿಂದೂ ಸಂಘಟನೆ ಅವರು ಕಾರ್ಯಕರ್ತರು ಒಬ್ಬರನ್ನ ಅರೆಸ್ಟ್ ಮಾಡಿ ಬಿಡೋದಲ್ಲ, ಇವರ ಹಿಂದೆ ಯಾರಿದ್ದಾರೆ, ಇದನ್ನು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ, ಏನು ಕೋಮು ಗಲಭೆಯನ್ನ ಮಾಡುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ಕೆಲಸವನ್ನ ಮಾಡಿದ್ದಾರೆ. ಇಂಥವ್ರು ಯಾರ್ಯಾರಿದ್ದಾರೆ ಮತ್ತು ಅವರು ಇರ್ತಕ್ಕಂಥ ಮೌಲಿಗಳಾಗಿರ್ಬೋದು, ಇಂಥವ್ರಿಗೆ ಏನು ಸಮಾಜದ ಮುಖಂಡರು ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ರು ಮತ್ತು ಪೊಲೀಸ್ ಇಲಾಖೆ ಇಂಥ ಬಂದೋಬಸ್ತಿಯಲ್ಲಿ ಈ ರೀತಿಯಾಗಿ ಒಂದು ಅಹಿತಕರ ಘಟನೆಗೆ ಒಂದು ಆಸ್ಪದ ಮಾಡಿಕೊಟ್ಟಿದ್ದಾರೆ. ಅಂಥವ್ರನ್ನೆಲ್ಲ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಅವರ ಒಂದು ಹಿಂದೂ ಸಂಘಟನೆಯವರ ಮಾತಾಗಿದೆ. ಅದಲ್ಲದೆ ಕೂಡ ಕೆಲವು ವರ್ಷಗಳ ಹಿಂದೆ ಇದೇ ಬಂಕಾ ಮಸೀದಿಯಲ್ಲಿ ಏನು ಹೋಳಿ ಹುಣ್ಣಿಮೆ ಸಂದರ್ಭದಲ್ಲಿ ಕೂಡ ಇಂಥ ಗಲಾಟೆ ಕೂಡ ಸಂಭವಿಸಿತ್ತು. ಅವೆಲ್ಲವನ್ನು ಹಿಡ್ಕೊಂಡು ಈ ರೀತಿಯಾಗಿ ಗಲಾಟೆಗೆ ಕಾರಣವಾಗಿದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ರೆ ಕೆಲವು ಜನ. ಮತ್ತು ಈಗ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದಾರೆ ಅನ್ನೋದು ಸಾಕಷ್ಟು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮುರುಗೇಶ್.